ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಶಿವಾಜಿ ದಮ್ಕಂಡಿಕರ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ವರ್ನಿಯರ್ ಕ್ಯಾಲಿಪರ್ನ ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ಆದ್ದರಿಂದ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಈ ವಿಡಿಯೋದ ಕೊನೆಯಲ್ಲಿ ನಾನು ಈ ವರ್ನಿಯರ್ ಕ್ಯಾಲಿಪರ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಟಿಪ್ಪನ್ನು ನಿಮಗೆ ಶೇರ್ ಮಾಡುತ್ತೇನೆ. ಸೊ ಮತ್ತಷ್ಟು ಈ ಥರದ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮಿತ್ರರೇ, ಶುರು ಮಾಡೋಣ ಇವತ್ತಿನ ವಿಡಿಯೋ. ನನ್ನ ಕೈಯಲ್ಲಿರೋಂಥ ವರ್ನಿಯರ್ ಕ್ಯಾಲಿಪರ್, ಇದರ ಮೇಕ್ ಬಂದುಬಿಟ್ಟು ಮೆಟುಟಿಯೋ ಹಾಗೂ ಇದರ ಲೀಸ್ಟ್ ಕೌಂಟ್ ಬಂದು 0.02 mm. ಸೊ ನಿಮಗೆ ಇದರ ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿದುಕೊಳ್ಳಬೇಕಂದ್ರೆ ಸೊ ಇದರ ಬಗ್ಗೆ ನಾನು ಮುಂಚೆನೇ ಒಂದು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೇನೆ. ಸೊ ಮೇಲೆ ಇರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ವಾಚ್ ಮಾಡಿ ಮತ್ತು ಇದರ ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ವರ್ನಿಯರ್ ಕ್ಯಾಲಿಪರ್ ಇದರ ಬೇಸಿಕ್ ಪ್ರೈಸ್ ಬಂದುಬಿಟ್ಟು 3500 ರೂಪಾಯಿ. ಕಾಸ್ಟ್ಲಿ ಎಕ್ವಿಪ್ಮೆಂಟ್ನ ಅಥವಾ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀರಾ. ಸೊ ಅದರ ಬಗ್ಗೆ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು. ಈ ವರ್ನಿಯರ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಇದನ್ನು ಯೂಸ್ ಮಾಡಬೇಕು, ಇದನ್ನು ಯಾವ ಥರ ನಾವು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಸೊ ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ವರ್ನಿಯರ್ ಕ್ಯಾಲಿಪರ್ನ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕನ್ನೋದ್ರ ಬಗ್ಗೆ ಕೆಲವೊಂದು ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಸೊ ನೀವು ಈ ಪ್ರಾಕ್ಟಿಕಲ್ ಟಿಪ್ಗಳನ್ನು ಫಾಲೋ ಮಾಡಿದ್ರೆ ಸೊ ಈ ವರ್ನಿಯರನ್ನು ನೀವು ಮಿನಿಮಮ್ 2 ವರ್ಷ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈಗ ತಿಳಿದುಕೊಳ್ಳೋಣ ಟಿಪ್ ನಂಬರ್ 1. ಸೊ ಈ ಟಿಪ್ ನಂಬರ್ 1 ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗೂ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಏನಪ್ಪ ಟಿಪ್ ನಂಬರ್ 1 ಅಂದರೆ, ಸೊ ನೀವು ಯಾವಾಗಲೂ ವರ್ನಿಯರ್ ಯೂಸ್ ಮಾಡಬೇಕಾದ್ರೆ ಆದಷ್ಟು ಇದನ್ನು ಈ ಥರ ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಸೊ ನಾವು ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದೀನಿ ಆ ಥರ ಸ್ಮೂತಾಗಿ ನೀವು ಹ್ಯಾಂಡಲ್ ಮಾಡಿ. ಸೊ ಯಾವುದೇ ಡೈಮೆನ್ಷನ್ ಮೆಜರ್ ಮಾಡಬೇಕಾದ್ರೂ ನೀವು ಈ ಥರ ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಸೊ ಈ ಥರ ನೀವು ಸ್ಮೂತಾಗಿ ಹ್ಯಾಂಡಲ್ ಮಾಡೋದ್ರಿಂದ ಏನಾಗುತ್ತೆ, ಈ ವರ್ನಿಯರ್ ಕ್ಯಾಲಿಪರ್ನ ಲೈಫು ಜಾಸ್ತಿ ಆಗುತ್ತೆ. ಸೊ ಇದರ ಅಕ್ಯುರಸಿ ಚೆನ್ನಾಗಿರುತ್ತೆ. ಸೊ ನೀವು ಮೆಜರ್ ಮಾಡೋವಂಥ ಡೈಮೆನ್ಷನ್ನು ರಿಲಯಬಲ್ ಆಗಿರುತ್ತೆ. ಸೊ ಆದ್ದರಿಂದ ಇದರ ಲೈಫ್ ಇನ್ಕ್ರೀಸ್ ಆಗುತ್ತೆ. ಅದೇ ನೀವು ಇದರ ಆಪೋಸಿಟ್ ಮಾಡಿದ್ರೆ, ಇದನ್ನು ರಫ್ ಆಗಿ ಈ ಥರ ಯೂಸ್ ಮಾಡಿದರೆ ಪಿಯರ್ ಔಟ್ ಆಗುತ್ತೆ ಮತ್ತು ಇದರ ಡೈಮೆನ್ಷನ್ ನೀವು ಏನು ಮೆಜರ್ ಮಾಡ್ತೀರೋ ಅದರಲ್ಲಿ ವೇರಿಯೇಷನ್ ಬರುತ್ತೆ, ಇದರ ಅಕ್ಯುರಸಿ ಕಮ್ಮಿ ಆಗುತ್ತೆ. ಸೊ ಇದನ್ನು ನೀವು ಹೆಚ್ಚಿನ ಕಾಲಕ್ಕೆ ಯೂಸ್ ಮಾಡೋಕ್ಕಲ್ಲ. ಸೊ ಆದ್ದರಿಂದ ಈ ಟಿಪ್ ನಂಬರ್ 1 ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಇದನ್ನು ಕರೆಕ್ಟಾಗಿ ಫಾಲೋ ಫ್ರೆಂಡ್ಸ್. ಈ ಟಿಪ್ ನಂಬರ್ 2ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸೊ ವರ್ನಿಯರ್ ಕ್ಯಾಲಿಪರ್ ಅಂದರೆ ಏನು, ಇದರ ಪಾರ್ಟ್ಸ್ಗಳೇನು ಬರುತ್ತೆ, ಯಾವ ಥರ ಇದನ್ನು ಯೂಸ್ ಮಾಡಬೇಕು, ಯಾವ ಥರ ಇದರಿಂದ ಡೈಮೆನ್ಷನ್ ಮೆಜರ್ ಮಾಡಬೇಕು. ಸೊ ಈ ಟಾಪಿಕ್ ಬಗ್ಗೆ ನಾನು ಒಂದು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋನ ಮುಂಚೆನೇ ಮಾಡಿದ್ದೇನೆ. ಮೇಲೆ ಇರುವ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ವಾಚ್ ಮಾಡಿ ಮತ್ತು ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳಿ. ಸೊ ಈಗ ಟಿಪ್ ನಂಬರ್ 2 ಬಗ್ಗೆ ತಿಳಿದುಕೊಳ್ಳೋಣ. ಸೊ ಟಿಪ್ ನಂಬರ್ 2 ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗೂ ಅದನ್ನು ಕರೆಕ್ಟಾಗಿ ತಿಳಿದುಕೊಳ್ಳಿ ಹಾಗೂ ಫಾಲೋ ಮಾಡಿ. ಏನಪ್ಪ ಟಿಪ್ ನಂಬರ್ 2 ಅಂದರೆ, ಸೊ ಈಗ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲೊಂದು ಪ್ಲೇಟ್ ಇದೆ. ಆ ಪ್ಲೇಟನ್ನು 2 ಸ್ಕ್ರೂಸಿಂದ ಕ್ಲಾಂಪ್ ಮಾಡಿದೆ. ಸೊ ಈ ಪ್ಲೇಟ್ನ ಫಂಕ್ಷನ್ ಏನಂದರೆ, ಸೊ ನೀವು ಜಾಸ್ನ ಮೂವ್ ಮಾಡಿದಾಗ ಈ ಎಂಡಿಗೆ ಕರೆಕ್ಟಾಗಿ ಸ್ಟಾಪ್ ಮಾಡೋದು, ಆಚೆ ಇದನ್ನು ಹೋಗಲಿಕ್ಕೆ ಬಿಡೋದಿಲ್ಲ. ಸೊ ಆದ್ದರಿಂದ ಈ ಪ್ಲೇಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ಸ್ಕ್ರೂಸ್ಗಳು ಲೂಸ್ ಆಗುತ್ತೆ. ಸೊ ಲೂಸ್ ಆದಾಗ ಏನಾಗುತ್ತೆ, ಸೊ ನೀವು ಅವಾಗವಾಗ ಟೈಟ್ ಮಾಡ್ಕೋಬೇಕು. ಸೊ ನೀವು ಟೈಟ್ ಮಾಡದೇ ಇದ್ದಾಗ ಈ ಸ್ಕ್ರೂಸ್ಗಳು ಉದುರೋಗುತ್ತೆ. ಸೊ ಈ ಸ್ಕ್ರೂಸ್ಗಳು ಉದುರಾದ್ಮೇಲೆ ಈ ಪ್ಲೇಟು ಉದುರೋಗುತ್ತೆ. ಸೊ ಪ್ಲೇಟು ಉದುರೋಯ್ತಂದರೆ ನಿಮ್ಮ ವರ್ನಿಯರ್ ಗತಿ ಏನಾಗುತ್ತೆ ನೋಡಿ ತೋರಿಸ್ತೀನಿ. ಸೊ ನಿಮ್ಮ ವರ್ನಿಯರ್ ಗತಿ ಇದೇ ಥರ ಆಗುತ್ತೆ, 2 ಭಾಗ ಆಗುತ್ತೆ. ಸೊ ಸಪೋಸ್ ಈ ಭಾಗ 2 ಭಾಗ ಕೆಳಗೆ ಬಿತ್ತು ಅಂದ್ಕೊಳ್ಳಿ. ಸೊ ಇದು ಡ್ಯಾಮೇಜ್ ಆಗುತ್ತೆ, ಇದರ ಅಕ್ಯುರಸಿ ಹಾಳಾಗುತ್ತೆ, ಕೊನೆಗೆ ಇದು ಸ್ಕ್ರ್ಯಾಪ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು, ನಾವು ಈ ಪ್ಲೇಟನ್ನು ಅವಾಗವಾಗ ಕರೆಕ್ಟಾಗಿ ಟೈಟ್ ಮಾಡ್ತಿರ್ಬೇಕು. ನೀವು ಚೆಕ್ ಮಾಡಬೇಕು, ಈ ಸ್ಕ್ರೂಸ್ಗಳು ಲೂಸ್ ಆಗಿದೆ ಅಂದರೆ ಅವಾಗವಾಗ ಟೈಟ್ ಮಾಡಬೇಕು. ಸೊ ಇದು ಟೈಟ್ ಇದ್ದರೆ ಈ ಪ್ಲೇಟು ಫಿಕ್ಸ್ ಆಗಿರುತ್ತೆ, ಆವಾಗ ಈ ಪ್ರಾಬ್ಲಮ್ಮೇ ಬರಲ್ಲ. ಸೊ ಅದಕ್ಕೆ ಈ ಟಿಪ್ ನಂಬರ್ 2 ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಕರೆಕ್ಟಾಗಿ ತಿಳಿದುಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ತಿಳಿದುಕೊಳ್ಳೋಣ ಟಿಪ್ ನಂಬರ್ 3. ಫ್ರೆಂಡ್ಸ್, ಈಗ ಟಿಪ್ ನಂಬರ್ 3ನ ತಿಳಿದುಕೊಳ್ಳೋಣ. ಸೊ ಈ ಟಿಪ್ ನಂಬರ್ 3 ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಈ ಟಿಪ್ ನಂಬರ್ 3 ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳೋದೆ ಫಾಲೋ ಮಾಡಲಿಲ್ಲ ಅಂದರೆ ನಿಮ್ಮ ವರ್ನಿಯರ್ ಮೂಮೆಂಟ್ ಫ್ರೀ ಆಗಿರಲ್ಲ, ಜಾಮ್ ಆಗುತ್ತೆ, ಈ ಥರ ಫ್ರೀ ಆಗಿರಲ್ಲ. ಸೊ ಅದಕ್ಕೇನು ಮಾಡಬೇಕು, ಸೊ ಇಲ್ಲಿ ನಿಮಗೆ ಕಾಣ್ತಿದೆ. ಸೊ ಇಲ್ಲಿ ಬ್ಯಾಕ್ ಸ್ಲಾಟ್ ಇದೆ
ಹಾಗೂ ಇಲ್ಲಿ ಡೆಪ್ ಸ್ಕೇಲ್ ಇದೆ. ಸೊ ನೀವು ಫ್ರೀ ಇದ್ದಾಗ ಏನು ಮಾಡಬೇಕು, ಈ ವೇಸ್ಟ್ ತೊಗೊಂಡು ಈ ಬ್ಯಾಕ್ ಸ್ಲಾಟನ್ನು ನೀಟಾಗಿ ಕ್ಲೀನ್ ಮಾಡಿ, ಅದೇ ಥರ ಈ ಡೆಪ್ ಸ್ಕೇಲನ್ನು ನೀಟಾಗಿ ಕ್ಲೀನ್ ಮಾಡಿ. ಸೊ ಇದನ್ನು ಕರೆಕ್ಟಾಗಿ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ವರ್ನಿಯರ್ ಮೂಮೆಂಟ್ ತುಂಬ ಸ್ಮೂತಾಗಿರುತ್ತೆ ಹಾಗೂ ಫ್ರೀ ಆಗಿರುತ್ತೆ, ಯಾವುದೇ ಥರ ಸ್ಟ್ರಕ್ ಇರಲ್ಲ. ಸೊ ಆದ್ದರಿಂದ ಈ ಟಿಪ್ ನಂಬರ್ 3 ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಹಾಗೂ ಫಾಲೋ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ವರ್ನಿಯರ್ ಮೂಮೆಂಟ್ ಫ್ರೀಯಾಗಿ ಸ್ಮೂತಾಗಿ ಇರುತ್ತೆ. ಸೊ ಈಗ ತಿಳಿದುಕೊಳ್ಳೋಣ ಟಿಪ್ ನಂಬರ್ 4. ಸೊ ಫ್ರೆಂಡ್ಸ್, ಈಗ ತಿಳಿದುಕೊಳ್ಳೋಣ ಟಿಪ್ ನಂಬರ್ 4. ಏನಪ್ಪ ಟಿಪ್ ನಂಬರ್ 4 ಅಂದರೆ, ಸೊ ಇಲ್ಲಿ ನೀವೊಂದು ಕಾಣಿಸ್ತೀರ. ಸೊ ಇದಕ್ಕೆ ಲಾಕಿಂಗ್ ಸ್ಕ್ರೂ ಅಂತೀರ. ಇದರ ಫಂಕ್ಷನ್ ಏನಂದರೆ, ನೀವು ಡಯಾಮೀಟರ್ ಚೆಕ್ ಅಥವಾ ನೀವು ಡೈಮೆನ್ಷನ್ ಚೆಕ್ ಮಾಡಿದ್ಮೇಲೆ ಸೊ ಇದನ್ನು ಲಾಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ರೀಡಿಂಗ್ ಲಾಕ್ ಆಗುತ್ತೆ. ಸೊ ಆವಾಗ ಈ ರೀಡಿಂಗ್ ಲಾಕ್ ಆದಮೇಲೆ ನೀವು ಹೊರಗಡೆ ತೆಗೆದು ಡೈಮೆನ್ಷನ್ನ ಮೆಜರ್ ಮಾಡ್ಬೋದು. ಇದನ್ನು ತುಂಬ ಲೂಸ್ ಮಾಡ್ತಾರೆ. ಸೊ ಇದನ್ನು ಈ ಥರ ತುಂಬ ಲೂಸ್ ಮಾಡಿಬಿಡಿ. ಸೊ ತುಂಬ ಲೂಸ್ ಮಾಡಿದ್ರೆ ಏನಾಗುತ್ತೆ, ಇದು ಬಿದ್ದೋಗ್ಬಿಡುತ್ತೆ ಈ ಸ್ಕ್ರೂ. ಸೊ ಅದಕ್ಕೆ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ನೀವು, ಸೊ ಇದು ಟೈಟ್, ಇದನ್ನು ಸ್ವಲ್ಪ ಲೂಸ್ ಮಾಡಿ. ಸೊ ಈ ಥರ ಲೂಸ್ ಮಾಡಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಬಿಂದಾಸಾಗಿ ಆರಾಮಾಗಿ ವರ್ನಿಯರ್ನ ಯೂಸ್ ಮಾಡ್ಬೋದು. ಸೊ ಇದನ್ನು ಹೊರಗೆ ಬಿದ್ದೋಗಲ್ಲ. ಸಪೋಸ್ ನಿಮಗೆ ಅನಿಸುತ್ತೆ ಇದು ತುಂಬ ಲೂಸ್ ಆಗಿದೆ ಅಂದರೆ, ಇದನ್ನು ಟೈಟ್ ಮಾಡಿ ಮತ್ತು ಲೂಸ್ ಮಾಡಿ, ಇಷ್ಟೇ ಪೊಸಿಷನಲ್ಲಿ ಇಟ್ಟು ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಈ ಸ್ಕ್ರೂನು ಕಳೆದೋಗಲ್ಲ, ಅದರ ಪೊಸಿಷನಲ್ಲಿರುತ್ತೆ. ನೀವು ರೀಡಿಂಗನ್ನು ಬೇಕಾದರೆ ಲಾಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟಿಂಗಲ್ಲಿ ನಾನು ಈ ವರ್ನಿಯರ್ನ ಬಗ್ಗೆ ಒಂದು ಇಂಪಾರ್ಟೆಂಟ್ ಟಿಪ್ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಅದು ಟಿಪ್ ಅಂದರೆ, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಕ್ಲೀನ್ ಮಾಡೋಕ್ಕೆ, ಅದು ವರ್ನಿಯರ್ ಆಗ್ಬೋದು, ಮೈಕ್ರೋಮೀಟರ್ ಆಗ್ಬೋದು, ಅದನ್ನು ಕ್ಲೀನ್ ಮಾಡೋಕ್ಕೆ ನೀವು ಪೆಟ್ರೋಲ್ನ ಯೂಸ್ ಮಾಡಿ. ಯಾಕೆ ಪೆಟ್ರೋಲ್ನ ಯೂಸ್ ಮಾಡಬೇಕಂದ್ರೆ, ಸೊ ಅದರಲ್ಲಿ ಸೆಲ್ಫ್ ಎವಾಪರೇಷನ್ ಪ್ರಾಪರ್ಟಿ ಇರುತ್ತೆ. ಅಂದರೆ ನೀವು ಜಸ್ಟ್ ಅದನ್ನು ಹಾಕಿ ಕ್ಲೀನ್ ಮಾಡಿಬಿಟ್ರೆ ಸಾಕು, ಅದೇ ಎವಾಪರೇಟ್ ಆಗಿ ಹೋಗುತ್ತೆ. ಸೊ ಮತ್ತೆ ನೀವು ಕ್ಲೀನ್ ಮಾಡೋ ನೆಸೆಸರಿ ಇಲ್ಲ. ಅದರ ಬದಲು ನೀವು ಕೆರೋಸಿನ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ, ಡೀಸೆಲ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಅದರಲ್ಲಿ ಸೆಲ್ಫ್ ಎವಾಪರೇಟ್ ಪ್ರಾಪರ್ಟಿ ಇರಲ್ಲ. ಸೊ ಅದರಿಂದ ಏನಾಗುತ್ತೆ, ಅದು ಆ ಥರನೇ ಇರುತ್ತೆ. ಮತ್ತೆ ನೀವು ಅದನ್ನು ಕ್ಲೀನ್ ಮಾಡಲೇಬೇಕು, ನೀಟಾಗಿ ಮತ್ತೆ ತರೋಗಿ ಕ್ಲೀನ್ ಮಾಡಬೇಕು. ಸೊ ಅದರ ಬದಲು ನೀವು ಪೆಟ್ರೋಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಸೆಲ್ಫ್ ಎವಾಪರೇಟ್ ಆಗೋದ್ರಿಂದ ಸೊ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ. ನೀವು ಮತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡೋ ನೆಸೆಸರಿ ಇರಲ್ಲ. ಸೊ ಹೇಗಿತ್ತು ಈ ಅಮೇಝಿಂಗ್ ಟಿಪ್? ಸೊ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಯೂಸ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಶ್ರಮವಹಿಸಿ ಮಾಡಿದ್ದೇನೆ. ಆದ್ದರಿಂದ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಮತ್ತು ಮತ್ತಷ್ಟು ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೀವು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.